ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೆಸಬೇಕು ಅಂತ ಹೇಳಿ ಸಿಐಡಿ ಅಧಿಕಾರಿಗಳಿಗೆ ಗೊಂದಲ ಶುರುವಾಗಿದೆ. ಸದನದ ಒಳಗಡೆ ಘಟನೆ ಆಗಿರೋದ್ರಿಂದ ತನಿಖೆಗೆ ಹಿಂದೇಟು ಹಾಕ್ತಾ ಇದ್ದಾರೆ ಅವರು. ಸಭಾಪತಿಗಳ ಅನುಮತಿ ಇಲ್ಲದೇ ಇದ್ದರೆ ಒಳಗಡೆ ಮಹಜರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕಾರ್ಯದರ್ಶಿಗಳ ಮೂಲಕ ಸಭಾಪತಿಗಳ ಪರ್ಮಿಷನ್ ಅನ್ನು ಸಿಐಡಿ ಅಧಿಕಾರಿಗಳು ಕೇಳಿದ್ದಾರೆ. ಆದರೆ ಸದನದ ಒಳಗಡೆ ಅನುಮತಿಯನ್ನು ಕೊಡೋದಕ್ಕೆ ಸಭಾಪತಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಒಮ್ಮೆ ಆ ಥರ ಪರ್ಮಿಷನ್ ಕೊಟ್ಟಾಗ ಮತ್ತೆ ಬರೋಕ್ಕೆ ಶುರುವಾಗ್ಬಿಡ್ತಾರೆ. ಇದೆಲ್ಲ ಬೇಡ, ಸದನದಲ್ಲಿ ಅದರದೊಂದು ಹೋಲ್ಡ್ ಇರಲಿ, ಈ ಥರದ್ದೇನೋ ಲೆಕ್ಕಾಚಾರ ಅವ್ರ ಮುಂದೆ ಕೂಡ ಇರಬಹುದಾಗುತ್ತೆ. ಇಲ್ಲಿಯವರೆಗೂ ಬಂದಂಥ ಸದನದ ಗೌರವ ಮಣ್ಣು ಪಾಲಾಗ್ಬಿಡುತ್ತೆ. ಈ ಕಡೆ ತನಿಖೆ ಆಗದೇ ಇದ್ದರೆ ಅಗೌರವವು ಕೂಡ ಕಾಡುವಂಥ ಆತಂಕ ಒಂದು ಕಡೆ ಇದೆ. ಹೀಗಾಗಿ ಗೊಂದಲದಲ್ಲಿ ಯಾವ ತೀರ್ಮಾನಕ್ಕೂ ಬಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಿಳಿಸ್ಕೊಳಕ್ಕೆ ಇದೀಗ ಶಿವಕುಮಾರ್ ಜೊಹಳ್ಳಿ ಇದ್ದಾರೆ. ಶಿವಕುಮಾರ್ ಜೊಹಳ್ಳಿ, ತನಿಖೆ ಎಲ್ಲಿವರೆಗೂ ಬರ್ತಾ ಇದೆ? ಸಭಾಪತಿಗಳೇನು ಹೇಳ್ತಾ ಇದ್ದಾರೆ? ತನಿಖೆ ಸರಿಯಾದ ದಿಕ್ಕ ಸಾಗ್ತಾ ಇದೆಯಾ ಹೇಗೆ ಅಂತ ಶಿವಕುಮಾರ್ ಜೊಹಳ್ಳಿ? ರಮಕಾಂತ್, ಸಿಟಿ ರವಿ ಹೆಬ್ಬಾಳ್ಕರ್ ಅವರ ಗದ್ದಲ ಪ್ರಕರಣ ಈಗ ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಸಿಐಡಿ ತನಿಖೆಯಲ್ಲಿ ಈಗ ಗೊಂದಲಗಳು ಶುರುವಾಗಿದೆ. ಯಾಕೆಂದ್ರೆ ಸದನದ ಒಳಗೆ ನಡೆದಿರೋದ್ರಿಂದ ಅದು ಸಂಪೂರ್ಣವಾಗಿ ಸಭಾಪತಿಗಳ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಬೇರೆಯವರು ಅದರಲ್ಲಿ ಹಸ್ತಕ್ಷೇಪವನ್ನ ಮಾಡುವಂತಿಲ್ಲ ಅನ್ನುವಂಥದ್ದು ನಿಯಮಗಳಲ್ಲಿ ಇದೆ. ಆದ್ರೆ ಮತ್ತೊಂದು ಕಡೆ ಯಾವುದೇ ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿದೆ ಅನ್ನುವಂತ ವಿಚಾರ ಬಂದಾಗ ಅದನ್ನ ತನಿಖೆಯನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಸಿಐಡಿ ತಂಡಕ್ಕೆ ಈಗ ಸರ್ಕಾರ ಸಿಐಡಿಗೆ ಕೊಟ್ಟಿರೋದ್ರಿಂದ ಸಭಾಪತಿಗಳ ಒಂದು ಅನುಮತಿಯನ್ನ ಕೋರಿದ್ರು. ಆದ್ರೆ ಸಭಾಪತಿಗಳಿಗೆ ನೇರವಾಗಿ ನೀವು ಪತ್ರವನ್ನ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಕಾರ್ಯದರ್ಶಿಗಳಿಗೆ ಬರೀರಿ ಅನ್ನುವಂತ ಒಂದು ಸೂಚನೆ ಸಭಾಪತಿಗಳ ಕಡೆಯಿಂದ ಸಿಐಡಿ ತಂಡಕ್ಕೆ ಹೋಗಿತ್ತು. ಹಾಗಾಗಿ ವಿಧಾನ ಪರಿಷತ್ ಕಾರ್ಯದರ್ಶಿಗಳಿಗೆ ಸಿಐಡಿ ತಂಡ ಮತ್ತೊಮ್ಮೆ ಪತ್ರವನ್ನ ಬರೆದಿದೆ. ಸದನದ ಒಳಗೆ ಆಗಿರೋದ್ರಿಂದ ಘಟನೆ ಅಲ್ಲಿ ನಾವು ಮಹಾಜರನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಸದನದ ವ್ಯಾಪ್ತಿಯಲ್ಲಿ ಇರೋದ್ರಿಂದ ತಮ್ಮ ಅನುಮತಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನುಮತಿಯನ್ನ ಕೋರಲಾಗಿದೆ. ಈಗ ಒಂದು ಕಡೆ ಸಭಾಪತಿಗಳಲ್ಲೂ ಕೂಡ ಈಗ ಗೊಂದಲ ಶುರುವಾಗಿದೆ. ಸದನದ ಒಳಗಡೆ ಆಗಿರೋದ್ರಿಂದ ಈಗಾಗಲೇ ರೂಲಿಂಗ್ ಅನ್ನ ಕೊಡಲಾಗಿದೆ. ಎಲ್ಲವನ್ನೂ ಕೂಡ ಕ್ಲಿಯರ್ ಆಗಿದೆ. ರೂಲಿಂಗ್ ಅನ್ನ ಕೊಟ್ಟಿರೋದ್ರಿಂದ ಎಲ್ಲವೂ ಕೂಡ ಅಲ್ಲಿಗೆ ಮುಗಿದಿದೆ. ಇನ್ನ ಮುಂದುವರಿಸುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸಭಾಪತಿಗಳು ಹೇಳಿದ್ದಾರೆ. ಆದ್ರೂ ಕೂಡ ಈಗ ಸಿಐಡಿ ತಂಡಕ್ಕೆ ತನಿಖೆಗೆ ಕೊಟ್ಟಿರೋದ್ರಿಂದ ಅಲ್ಲಿ ಮಹಾಜರು ಮಾಡ್ಬೇಕಾಗತ್ತೆ. ಇನ್ನೊಂದು ಕಡೆ ಸಭಾಪತಿಗಳಿಗೂ ಕೂಡ ಈಗ ಕಾನೂನಿನ ಸಂದಿಗ್ಧತೆ ಈಗ ಎದುರಾಗಿದೆ. ಯಾಕಂದ್ರೆ ಸಭಾಪತಿಗಳು ಒಂದು ಕಡೆ ನ್ಯಾಯಾಧೀಶರಿದ್ದಂತೆ ಯಾವುದೇ ತೀರ್ಮಾನವನ್ನ ಸದನದಲ್ಲಿ ಅವ್ರು ತೆಗೆದುಕೊಂಡ್ರು ಕೂಡ ಆ ನ್ಯಾಯಾಧೀಶರು ಏನು ತೀರ್ಪನ್ನ ಕೊಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಸಭಾಪತಿಗಳಿರ್ಬೋದು ಅಥವಾ ವಿಧಾನಸಭೆಯ ಸ್ಪೀಕರ್ ಅವರು ಇರ್ಬೋದು, ಇಬ್ಬರ ತೀರ್ಪು ಕೂಡ ಈಗ ಒಂದು ಕಡೆ ಅಲ್ಲಿ ಆಫೆನ್ಸ್ ಆಗಿರೋದ್ರಿಂದ ಇಲ್ಲಿ ಒಂದು ಬ್ಯಾಡ್ ವರ್ಡ್ ಅನ್ನ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು ಇರೋದ್ರಿಂದ ಮುಂದೊಂದು ದಿನ ಏನಾದ್ರೂ ಕೋರ್ಟ್ ಮೆಟ್ಟಿಲನ್ನ ಏರಿದ್ದೆ ಆದ್ರೆ ಆಗ ತಮ್ಮ ಗೌರವಕ್ಕೆ ಏನಾದ್ರೂ ಅಪಚಾರ ಬರುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಭಾಪತಿಗಳು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಭಾಪತಿಗಳು ಕೂಡ ಈ ಕಡೆ ಅನುಮತಿಯನ್ನ ಕೊಡಬೇಕಾದಕ್ಕೆ ಮಹಾಜರ್ ಮಾಡೋದಕ್ಕೆ ಅಥವಾ ಅದನ್ನ ಸದನದ ವ್ಯಾಪ್ತಿಯಲ್ಲಿ ಇರೋದ್ರಿಂದ ನಮ್ಮ ಮುಂದೆ ಸಭಾಧ್ಯಕ್ಷರ ಒಂದು ನಿಯಮಗಳಿಗೆ ಏನಾದ್ರೂ ಅದು ಅಪಚ್ಯುತಿಯನ್ನ ತರುತ್ತಾ ಅನ್ನುವಂತ ಸಂದಿಗ್ಧತೆ ಈಗ ಸಭಾಪತಿಗಳಿಗೂ ಕೂಡ ಎದುರಾಗಿದೆ ರಮಕಾಂತ್. ಹಾಗಾಗಿ ಇನ್ನೂ ಕೂಡ ತಟಸ್ಥ ಧೋರಣೆಯನ್ನ ತಾಳ್ತಾ ಇದ್ದಾರೆ. ಇದಕ್ಕೆ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದು. ಮತ್ತೊಂದು ಕಡೆ ಅನುಮತಿಗಳಿಲ್ಲದೆ ತನಿಖೆಯನ್ನ ಮಾಡೋದಕ್ಕೆ ಮಹಾಜರನ್ನ ಮಾಡೋದಕ್ಕೆ ಸಿಐಡಿ ತಂಡ ಕೂಡ ಈಗ ಹಿಂದೇಟನ್ನ ಹಾಕ್ತಾ ಇದೆ ರಮಕಾಂತ್. ಥ್ಯಾಂಕ್ ಯು ಶಿವು.